टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರೋದು ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಯಿತು. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ರಾವಲ್ಪಿಂಡಿ ನೂರ್ಖಾನ್ ವಾಯುನೆಲೆ ಪ್ರಮುಖವಾದಂಥ ಏರ್ಬೇಸ್ ಅವರದು. ಸೊ ಅಲ್ಲಿಗೆ ದಾಳಿಯನ್ನು ಮಾಡಲಾಗಿದೆ. ಆದರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದೇ ರೀತಿ ತಡೆಯೊಡ್ಡೋಕೆ ಸಾಧ್ಯವೇ ಆಗಲಿಲ್ಲ. ಈಗ ಪಾಕಿಸ್ತಾನ ಕ್ಲೈಮ್ ಮಾಡುತ್ತೆ, ಇವತ್ತು ಬೆಳಗ್ಗೆ ಬೊಬ್ಬೆ ಹೊಡೆಯೋಕೆ ಶುರು ಮಾಡ್ತಾರೆ ಅವರು, ನಮ್ಮಲ್ಲಿ ಯಾವುದೇ ದಾಳಿ ಆಗಿಲ್ಲ ಅಂತ. ಹಾಗಾದರೆ ಬ್ಲಾಸ್ಟ್ ಯಾರಾದರೂ ಮಾಡಿರಬೇಕಲ್ಲ. ಒಂದು ನೀವೇನಾದರೂ ತೊಗೊಂಡೋಗಿ ಬಾಂಬ್ಗಳನ್ನು ಹಾಕ್ತಾ ಇದ್ದೀರಾ ನಿಮ್ಮ ಏರ್ಬೇಸ್ಗಳಿಗೆ? ಬ್ಲಾಸ್ಟ್ ಆಗಿರುವಂಥದ್ದಕ್ಕೆ ನಿಮ್ಮದೇ ಪ್ರಜೆಗಳು ರೆಕಾರ್ಡ್ ಮಾಡಿರುವಂಥ ವೀಡಿಯೋಗಳನ್ನು ಟ್ವಿಟರ್ನಲ್ಲಿ ಅಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಬ್ಲಾಸ್ಟ್ ಮಾಡಿದವರು ಯಾರಾದರೂ ಇರಬೇಕಲ್ಲ. ಹೌದು, ಒಪ್ಕೊಳ್ಳೋಣ, ಭಾರತ ಬ್ಲಾಸ್ಟ್ ಮಾಡಿಲ್ಲ, ಅಟ್ಯಾಕ್ ಮಾಡಿಲ್ಲ. ಆದರೆ ಯಾರು ಮಾಡಿದ್ದು ಅದರ ಬಗ್ಗೆ ಆದರೂ ಕ್ಲಾರಿಫಿಕೇಶನ್ ಕೊಡಿ. ಭಾಳಷ್ಟು ಕಡೆ ಏನು ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದನ್ನು ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇದೆ. ಹೌದು, ಒಂದು 3 ಏರ್ಬೇಸ್ಗೆ ಅಟ್ಯಾಕ್ ಆಗಿದೆ, ನಾವು ಅದನ್ನು ಯಶಸ್ವಿಯಾಗಿ ಡಿಫೆಂಡ್ ಮಾಡಿದ್ದೀವಿ, ಯಾವುದೇ ಹಾನಿ ಆಗೋಕ್ಕೆ ನಾವು ಬಿಟ್ಟಿಲ್ಲ ಅನ್ನೋದನ್ನು ಪಾಕಿಸ್ತಾನ ಜನರಿಗೆ ಮೆಚ್ಚಿಸುವಂಥ ಕೆಲಸವನ್ನು ಅಲ್ಲಿನ ಸೇನಾಧಿಕಾರಿಗಳು ಮಾಡ್ತಿದ್ದಾರೆ. ಇಲ್ಲ, ನಾವು ಡಿಫೆಂಡ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಅಲ್ಲಿನ ಜನರಿಗೂ ಕೂಡ ಈಗ ಅರಿವಾಗ್ತಾ ಇದೆ, ಇವ್ರ ಕೈಯಲ್ಲಿ ಇದು ಸಾಧ್ಯ ಇಲ್ಲ. ಅದಕ್ಕೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಪಾಕಿಸ್ತಾನದ ಜನತೆ. ನೀವು 2 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಭಾರತದ ಅಟ್ಯಾಕ್, ಇನ್ನೊಂದು ಕಡೆ ಹೇಳಿ ಪಾಕಿಸ್ತಾನದ ಅಟ್ಯಾಕ್. ಒಂದು ಕಡೆ ನಾವು ಏರ್ ಬೇಸ್ಗೆ ಹೊಡೆದಿದ್ರೆ, ಇಲ್ಲಿ ಇವರು ವಾಶ್ ಬೇಸಿನ್ಗೆ, ಅಂಗಡಿ ಮುಂದಿನ ಶಟರ್ಗಳಿಗೆ, ಹಾಗೆ ಕಾರ್ಗಳಿಗೆ ಇದನ್ನು ಅಟ್ಯಾಕ್ ಮಾಡ್ತಾ ಇದ್ದೇವೆ. ಜಲಂಧರ್ ಪಂಜಾಬ್ನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೊ ಹೇಗೆ ಅವರ ಒಂದು ಯುದ್ಧ ನೀತಿ ಹೇಗಿದೆ, ನಮ್ಮ ಯುದ್ಧ ನೀತಿ ಹೇಗಿದೆ, ಎರಡನ್ನೂ ಕೂಡ ನೀವು ನಿಮ್ಮ ಮುಂದೆನೇ ಇಟ್ಟಿದ್ದೀವಿ. ಸೊ ಲಾಹೋರ್ನಲ್ಲಿ ದಾಳಿ ನಡೆಸಂಥ ಭಾರತದ ದೃಶ್ಯಗಳು, ಹಾಗೆ ರಾವಲ್ಪಿಂಡಿಯಲ್ಲಿ ಭಾಳ ಮುಖ್ಯವಾಗಿ 1935ರಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲೇ ಈ ಒಂದು ಏರ್ಬೇಸನ್ನು ಡೆವಲಪ್ ಮಾಡಲಾಗಿತ್ತು. ಸೊ ಅದಾದ ನಂತರ ಪಾಕಿಸ್ತಾನ ಬೇರೆ ಬೇರೆ ಸಂದರ್ಭದಲ್ಲಿ ಈ ಒಂದು ಏರ್ಬೇಸನ್ನು ಯೂಸ್ ಮಾಡಿಕೊಂಡಿದೆ. 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಏರ್ಬೇಸನ್ನು ಪಾಕಿಸ್ತಾನ ಯೂಸ್ ಮಾಡಿತ್ತು. ಅದು ಪ್ರಮುಖವಾದಂಥ ಒಂದು ವೇದಿಕೆ ಅವರಿಗೆ. ಅವರ ಎಲ್ಲ ಈ ಥರ್ಡ್ ಗ್ರೇಡ್ ಕೆಲಸಗಳಿಗೆ ಇಲ್ಲಿಂದಲೇ ಎಲ್ಲ ಟ್ರೈನಿಂಗ್ಗಳಾಗ್ತಾ ಇತ್ತು, ಏರ್ಬೇಸನ್ನು ಬಳಸ್ತಾ ಇತ್ತು. ಸೊ ಹಾಗಾಗಿ ಅದಕ್ಕೆ ನೇರವಾಗಿ ಪಾಯಿಂಟ್ಔಟ್ ಮಾಡ್ಕೊಂಡು ಇಷ್ಟು ಲಿಸ್ಟ್ಗಳನ್ನು ಭಾರತ ಮಾಡಿ ಇಂತಿಂಥ ಕಡೆಗೆ ಹೊಡೆದ್ರೆ ಇವರಿಗೆ ಜೋರು ನೋವಾಗುತ್ತೆ. ಇಲ್ಲೇ ಹೋದರೆ ಸಣ್ಣ ಪುಟ್ಟ ನಾವು ಕೂಡ ಇವ್ರ ಹಾಗೆ ಯಾರೋ ನಾಗರಿಕರ ಮನೆ, ಟೀ ಅಂಗಡಿ ಇದೆಲ್ಲವನ್ನು ಕೂಡ ದಾಳಿ ಮಾಡ್ಕೊಂಡು ಕೂತ್ರೆ ಈ ಲೋಕಲ್ ಹುಡುಗರು ಗಲಾಟೆ ಮಾಡ್ಕೊಂಡು ಹಾಗೆ ಆಗುತ್ತೆ ಇದು. ಸೊ ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಶುರುವಾಗಿದೆ. ಈಗ ಪಾಕಿಸ್ತಾನದ ಜನತೆ ಎಲ್ಲೋ ಭಾರತ ಕೌಂಟರ್ ಅಟ್ಯಾಕ್ ಮಾಡಲ್ಲ ಅನ್ನೋದಿತ್ತು ಅವರ ಒಂದು ಯೋಚನೆಯಲ್ಲಿ. ಆದರೆ ಈಗ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ರಾತ್ರೋರಾತ್ರಿ ಆಲ್ಮೋಸ್ಟ್ ಒಂದು 10-10:30 12 ಗಂಟೆವರೆಗೂ ಕೂಡ ಭಾರತ ಯಾವುದೇ ಅಟ್ಯಾಕನ್ನು ಮಾಡಿರಲಿಲ್ಲ. ಆದರೆ ಇದೀಗ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಿರೋದು, ರಾವಲ್ಪಿಂಡಿ ಮೇಲೆ ಕ್ಷಿಪಣಿ ದಾಳಿ ಆಗಿದೆ. ಈಗ ಅಲ್ಲಿನ ಜನ ಭಯಭೀತರಾಗಿದ್ದಾರೆ. ಒಂದು ಅವರೇ ಸರ್ಕಾರ ಸೇನೆಗೆ ಹೇಳಬೇಕು, ಅದನ್ನು ಅವರ ಸೇನೆ ಎಷ್ಟು ಮಟ್ಟಿಗೆ ಕೇಳಿಸ್ಕೊಳುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಒಬ್ಬರಿಗಿಂತ ಒಬ್ಬರು ಹುಚ್ಚಿರಲ್ಲಿ, ಒಬ್ಬ ಮಿನಿಸ್ಟ್ರಿಗಿಂತ ಮತ್ತೊಬ್ಬ ಮೆಂಟಲ್. ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಭಾಷೆ ಮಾತುಗಳಲ್ಲಿ ಹೇಳಿದ್ರೆ ಕೇಳುವಂಥವರಲ್ಲ, ಕತ್ತು ಹಿಡಿದು ಒಂದು ಕಪಾಳಕ್ಕೆ ಬಿಟ್ಟು ಹೇಳುವಂಥ ಒಂದು ರೀತಿಯಾಗಿ ನಾವು ದಾಳಿಯನ್ನು ಮಾಡಬೇಕಾಗಿದೆ. ಸೊ ಬೆಳಗ್ಗೆ 10ಕ್ಕೆ ಭಾರತೀಯ ಸೇನೆಯ ಸುದ್ದಿಗೋಷ್ಠಿ. ಭಾಳಷ್ಟು ವಿಚಾರಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಬರುತ್ತೆ, ಆದರೆ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು ಬಿಟ್ಟು ಆಪರೇಷನ್ ಸಿಂಧೂರದ ಬಗ್ಗೆ ಸೇನೆ ಮಾಹಿತಿಯನ್ನು ನೀಡಲಾಗುತ್ತೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವಂಥ ಸೇನೆ ಆಪರೇಷನ್ ಸಿಂಧೂರದ ಬಗ್ಗೆ ಭಾರತದ ಪ್ರತಿದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಎಷ್ಟು ಮಟ್ಟಿಗೆ ಇವರ ಸುಳ್ಳಿನ ಕಂತೆ ಇದೆ ಅಂತಂದರೆ, ಅಫ್ಘಾನಿಸ್ತಾನದ ಮೇಲೂ ಕೂಡ ನಾವು ಅಟ್ಯಾಕ್ ಮಾಡಿದ್ದೀವಂತೆ. ಬೇಡ ಇರಾನ್ ಮೇಲೆ ಅಂತ ಹೇಳ್ಬಿಡಿ, ಪಕ್ಕದಲ್ಲಿ ಇರಾನ್ ಇದೆಯಲ್ಲ, ಅಲ್ಲೂ ಕೂಡ ನಾವು ಡ್ರೋನ್ ಬಿಟ್ಟಿದ್ದೀವಿ ಅಂತ. ಪಕ್ಕದಲ್ಲಿ ತಜಕಿಸ್ತಾನ, ಎಲ್ಲ ಕಡೆ ಕೂಡ ನಮ್ಗೆ ಅದೇ ಕೆಲಸ, ನಿಮ್ಮ ಜೊತೆಗೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ದಾಳಿ ಮಾಡಿಕೊಂಡು ಇನ್ನು ದೀಪಾವಳಿ ಪಟಾಕಿನ ಎಲ್ಲ ರಾಷ್ಟ್ರಗಳಿಗೆ ಬಿಡ್ಕೊಂಡು ಕೂರೋಕ್ಕೆ ಆರೋಪಗಳನ್ನು ಮಾಡಬೇಕು. ಆದರೆ ಆರೋಪಗಳು ನಂಬೋ ಹಾಗಿರಬೇಕು. ಅಫ್ಘಾನಿಸ್ತಾನದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ ಭಾರತ ಅಂತ ಅಲ್ಲಿನ ಸೇನಾಧಿಕಾರಿ ಹೇಳ್ತಾನೆ. ಅಂದರೆ ಇವರಿಗೆ ಒಂದು ಭಾರತದ ಜೊತೆಗೆ ಉಳಿದಂಥ ರಾಷ್ಟ್ರಗಳನ್ನು ಸುತ್ತಮುತ್ತ ಇರುವಂಥವ್ರನ್ನು ಕೂಡ ಎತ್ತು ಕಟ್ಟಬೇಕು. ಇದು ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಇರುವಂಥ ಗುರಿ. ಜೊತೆಗೆ ಇಲ್ಲಿ ಆಗ್ತಿರುವಂಥ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅವರೀಗ ಒಪ್ಕೊಂಡಿದ್ದಾರೆ ಏನು ಅಂತಂದರೆ, ನಮ್ಮ ಏರ್ಬೇಸ್ ಮೇಲೆ ಅಟ್ಯಾಕ್ ಆಗಿದೆ, ಆದರೆ ಯಾವುದೇ ಹಾನಿ ಆಗಿಲ್ಲ. ಅಟ್ಯಾಕ್ಗೆ ಪ್ರಯತ್ನ ಪಡ್ತು ಭಾರತ, ಆದರೆ ನಾವು ಬಿಟ್ಕೊಟ್ಟಿಲ್ಲ ಅಂತ. ಇವರ ಸೇನಾಧಿಕಾರಿಗಳು ಎಷ್ಟು ಅಲರ್ಟ್ ಆಗಿದ್ರು ಅನ್ನೋದಕ್ಕೆ ಇವರ ಏರ್ ಡಿಫೆನ್ಸ್ ಸಿಸ್ಟಮ್ ಇವರ ಏರ್ಬೇಸನ್ನು ಅಟ್ಯಾಕ್ ಮಾಡೋವರೆಗೂ ಕೂಡ ಎಲ್ಲಿ ನಿದ್ದೆ ಹೊಡಿತಾ ಇದ್ರು ಇವರು.
ಮಾಡ್ತಾ ಇದ್ದಿದ್ದು ಡ್ರೋನ್ ದಾಳಿಗಳು. ಟರ್ಕಿ ಕೊಟ್ಟಿರುವಂಥ ಡ್ರೋನ್ ಬಳಸಲಾಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ ಟರ್ಕಿಗೆ ನಾವು ಅವರು ಸಂಕಷ್ಟದಲ್ಲಿದ್ದಾಗ ಭಾರತ ಸಹಾಯ ಮಾಡಿತ್ತು. ಆದರೆ ಇವತ್ತು ಟರ್ಕಿ ಇದೆಲ್ಲ ನಮ್ಮ ಜೀವನಕ್ಕೂ ಕೂಡ ಅಪ್ಲೈ ಆಗುತ್ತೆ. ಭಾಳಷ್ಟು ಜನರಿಗೆ ನಾವು ಸಹಾಯ ಮಾಡಿರ್ತೀವಿ, ಆದರೆ ಕೆಲವೊಮ್ಮೆ ಅದರಲ್ಲಿ ಕೆಲವರು ಉಲ್ಟಾ ಹೊಡಿತಾರೆ. ಅದು ರಾಷ್ಟ್ರಗಳ ವಿಚಾರದಲ್ಲೂ ಕೂಡ ನಾವು ನೋಡಿರ್ತೀವಿ. ಅದನ್ನು ಟರ್ಕಿ ಈಗ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಅವರಿಗೆ ಕೃತಜ್ಞತಾ ಭಾವ ಎಷ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು. ಸೊ ಇದೀಗ ಬೆಳಗಿನ ಅಪ್ಡೇಟ್ ನಾವೀಗ ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ರಾವಲ್ಪಿಂಡಿಯಲ್ಲಿ ಈಗ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ. ನಿಮ್ಮ ಡ್ರೋನ್ ಅಟ್ಯಾಕ್ಗೆ ನಮ್ಮ ಉತ್ತರ ಮಿಸೈಲ್ ಮೂಲಕ ಅಂತ ಈಗ ಭಾರತ ನೀಡ್ತಾ ಇದೆ. ನೀವು ಯಾವಾಗ ಲೈನ್ ಕ್ರಾಸ್ ಮಾಡ್ತೀರಾ ಫೈರನ್ನು ಫೇಸ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ ಈಗ ಭಾರತ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿತ್ತು. ನಿಮ್ಮ ಎಸ್ಕಲೇಷನ್ 1:1 ಇದ್ದರೆ ನಮ್ಮದು 10 ಇರುತ್ತೆ ಅನ್ನೋದನ್ನು ಈಗ ಭಾರತ ತೋರಿಸ್ಕೊಡ್ತಾ ಇದೆ. ಭಾರತ ಏನು ಯುದ್ಧವನ್ನು ಬಯಸ್ತಾ ಇಲ್ಲ, ಹಿಂಸೆಯನ್ನು ನಾವು ಬಯಸ್ತಾ ಇಲ್ಲ. ಆದರೆ ನೀವು ಹಿಂಸೆ ಕೊಡ್ತೀರಾ, ಪದೇ ಪದೇ ಕಿರುಕುಳ ಕೊಡ್ತೀರಾ ಅಂತಂದರೆ ನಮ್ಮ ಉತ್ತರ ಕೂಡ ಹಿಂಸೆಯ ಮೂಲಕವಿರುತ್ತೆ. ಅದನ್ನು ಈಗ ಭಾರತೀಯ ಸೇನೆ ಈಗ ತೋರಿಸ್ಕೊಡ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್, ಲಾಹೋರ್, ರಾವಲ್ಪಿಂಡಿ ಎಲ್ಲ ಕಡೆ ಕೂಡ ಈಗ ದಾಳಿಗಳು ಆರಂಭ ಆಗಿದೆ.